ಹಲೋ. ಹಲೋ. ಸುಮಂತ್ ಏನಪ್ಪ? ಹಾ, ಯಾರು ನೀವೇ? ನಾನು ಸಂಧ್ಯಾ ಮಾತಾಡೋದು. ನಿನ್ ಆಡಿಯೋಗಳು ತುಂಬಾ ಎಲ್ಲಾ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ ಹೋಗ್ಬೇಡ ಸುಮಂತ್, ಆಯ್ತಾ? ನನ್ಗೆ ಯಾರು ಅಂತ ಗೊತ್ತಿಲ್ಲ. ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ. ಯಾವ ಸಂಧ್ಯಾ ಅವರು? ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ರು, ಯಾವ ಸಂಧ್ಯಾ? ಅದು ಮೇಡಮ್ ನೀವು ಸಂಧ್ಯಾ ಅಲ್ಲ. ಇನ್ಯಾವ ಸಂಧ್ಯಾ? ಅದೇ ಸೇತು ಬ್ಲಾಗ್ ಅವರ ಲವರ್ ಆಗಿರುವಂತ ಸಂಧ್ಯಾ. ಅದ್ಯಾವ ಸಂಧ್ಯಾ? ಆ ವಾಯ್ಸ್ ನನಗ್ ಬೇಕು. ಅದ್ಯಾರ್? ಒಂದ್ ನಿಮಿಷ ಕೇಳಪ್ಪ, ಇಲ್ಲಿ ಕೇಳಿಸ್ಕೊ. ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು, ಆಯ್ತಾ? ಅದಾದ್ಮೇಲೆ ಹೇಳಿದ್ಯಲ್ಲ ಅಂತ ಹಾಕಿರೋದು, ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ. ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ. ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ, ಆ ಸಂಧ್ಯಾ ಫೋಟೋ, ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ, ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯಾ, ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು. ಮೊದ್ಲೇ ಸಂಧ್ಯಾ ವಾಯ್ಸ್ ಅಂತ ನೇಮಿತ್ತು ಇದು ಯೂಟ್ಯೂಬ್ ಅಲ್ಲಿ. ಟ್ರೆಂಡಿಂಗ್ ನ್ಯೂಸ್ ಅಂತ ನ್ಯೂಸ್ ಇದು ಚೇಂಜ್ ಮಾಡ್ಕೊಂಡಿದ್ದಾರೆ. ಸರಿ ಆಯ್ತು, ನೀನು ಟ್ರೆಂಡಿಂಗು ಸಂಧ್ಯಾ ವಾಯ್ಸ್, ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು. ಆ ಸಂಧ್ಯಾ ಗಾನ ಏನಾದ್ರೂ ನಾನ್ ಆಗಿದ್ರೆ ಸುಮಂತ್, ಕಿರಿಕೀರ್ತಿ ತಮ್ಮನಾಗಾದ್ರೂ ಇರೋ, ವಸಂತ್ ಗಿಳಿಯಾರ್ ಚೇಳ ಆದ್ರೂ ಆಗಿರೋ, ಇಲ್ಲ ರಾಕೇಶ್ ಶೆಟ್ಟಿ. ಒಂದ್ ನಿಮಿಷ ಕೇಳೋಲೆ, ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದು ಕೇಳಿಸ್ಕೊಳ್ಳಲ್ಲ, ರೆಕಾರ್ಡ್ ಮಾಡ್ಕೊಂಡು ಹಾಕಲಿ. ಸೌಜನ್ಯ ಪ್ರಕರಣ ದಿಕ್ತಪ್ಪು ಅಂತ ಕೆಲಸ ಮಾಡ್ತಾ ಇರೋದು ನೀವು. ಏನು ಮಾತಾಡ್ಬೇಕು? ಏನೋ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ? ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ? ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಮುಚ್ಕೊಂಡು ನಿಂದು ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಏನ್ ರೆಸ್ಪೆಕ್ಟ್ ನಿನಗೆ? ರೆಸ್ಪೆಕ್ಟ್ ಇದೆಯಾ ನಿನಗೆ? ನಾಚಿಕೆ ಮನವರಿಯದೆ ಇದೆಯಾ ನಿನಗೆ? ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಮುಚ್ಕೊಂಡು ಬಿದ್ದಿರ್ಬೇಕು. ಯಾವಾಗ ನಿಮ್ಗೆಲ್ಲ ಅಷ್ಟು ಮಾತಾಡಕ್ಕೆ ಹೇಳಿರೋದು? ನ್ಯಾಯ ಯಾಕೆ ಸಿಗಲ್ಲ? ಯಾಕೆ ಸಿಗಲ್ಲ? ನಿನ್ ಮನೇಲಿ ಹೆಣ್ಮಕ್ಳು ಇಲ್ವೇನೋ? ಕೋರ್ಟಲ್ಲಿ ಇರುತ್ತಲ್ಲ, ಮತ್ತೆ ನೀವ್ ಯಾಕೆ ಬೀದಿ ಹೋರಾಟ ಮಾಡ್ತಾ ಇದ್ದೀರಾ? ಬೀದಿ ಹೋರಾಟ ಯಾಕೋ ಮಾಡ್ತಾ ಇದ್ದೀರಾ? ಬೀದಿನಲ್ಲಿ ನೀವ್ ಯಾಕೆ ಹೋರಾಟ ಮಾಡ್ತಾ ಇರೋದು? ನ್ಯಾಯ ಸಿಗುತ್ತೆ ಅಲ್ಲ, ಹಂಗಾದ್ರೆ ನೀನ್ ಇರೋದೇ ಬೀದಿ ಹೋರಾಟ. ಜನಾಕ್ರೋಶ ಬಗ್ಗೆ ಏನಾದ್ರು ಗೊತ್ತಿದೆಯೇನೋ ನಿನ್ಗೆ? ಜನಾಕ್ರೋಶ ಬಗ್ಗೆ ಗೊತ್ತಿದೆಯೇನೋ ನಿನ್ಗೆ? ಜನ ನಿಂತ್ಕೊಂಡ್ರೆ ನೇಪಾಳದಲ್ಲಿ ಏನಾಗ್ತದೆ ಅಂತ ನೋಡು. ಬೀದಿ ಹೋರಾಟದ ಬಗ್ಗೆ ಆ ತರ ಕೀಳಾಗಿ ಮಾತಾಡಕ್ ಹೋಗ್ಬೇಡ. ಫ್ರೀಡಮ್ ಪರ್ಸನ್ ನಾವಷ್ಟೇ ಹಾಕಿಲ್ಲ. ನೀ ಇಡಿಯಟ್ ನದ್ದು ಹೆಣ್ಮಕ್ಳಿದಾರೇನೋ ನಿನ್ ಮನೇಲಿ? ನಿಮ್ ತಾಯಿನ್ ಬಂದ್ ಪ್ರಶ್ನೆ ಮಾಡ್ತೀನಿ ನಾನು, ಇದೇನೋ ನಿನ್ ಬುದ್ಧಿ ಕಳ್ಸಿರೋದು ಅಂತ ಹೇಳಿ ಸಂಸ್ಕಾರ. ನಾನ್ ಬಂದ್ ಕೇಳ್ತೀನಿ, ನಿನ್ ತಾಯಿನ್ ಕೇಳ್ತೀನಿ. ನೀನ್ ಮಾತಾಡಿರೋ ಅಷ್ಟು ಆಡಿಯೋನ ಏನ್ ಸೌಜನ್ಯ ತಾಯಿನ್ ಬೈದಿದ್ಯಾ? ನಿನ್ನ ಮನೆ ಹೆಣ್ಮಕ್ಳು ಯಾರಿಗಾದ್ರೂ 7 ಹೋಳಿಗೆ 6 ಇಂಚು ಮಣ್ಣು ರೇಪ್ ಮಾಡ್ತಾ ಇದ್ರೆ ಏನೋ ಮಾಡ್ತಾ ಇದ್ದೆ ನೀನು? ಏನೋ ಮಾಡ್ತಾ ಇದ್ದೆ ನೀನು? ಏನ್ ಮಾಡ್ತಾ ಇದ್ದೆ ನೀನು? ಯಾರು ನಿನ್ಗೆ ಪೊಲೀಸರು ಯಾರು ಕೇಳೋರಿಲ್ಲ ಅನ್ಕೊಂಡು ಆಡಿದ್ದೆ ಆಟ ಆಡ್ತಾ ಇದ್ಯಾ? ಆಡಿದ್ದೆ ಆಟ ಆಡ್ತಾ ಇದ್ರೇನು? ರೇಪಿಸ್ಟ್ ಸಪೋರ್ಟ್ ಮಾಡ್ಕೊಂಡು ಕೂತಿದ್ಯೇನೋ? ಬಚ್ಚ ನೀನು ಮೀಸೆ ಸಿಕ್ಕಿರ್ಲಿಲ್ಲ ನಿನಗೆ? ನಿನ್ಗೇನಾದ್ರು ಹೆಣ್ಣಿನ ಬೆಲೆ ಗೊತ್ತಿದ್ಯೇನೋ? ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನೀನು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ನೀನು. ನಿಂದು ಪ್ರತಿ ಒಂದು ಆಡಿಯೋ ಕೇಳಿಸ್ಕೊಳ್ತಾ ಇದೀನಿ. ಸೌಜನ್ಯ ವಿಚಾರ, ಸೌಜನ್ಯ ಅಂತ ಹೆಂಗೋ ಬೈದೆ ನೀನು? ಹೆಂಗೋ ಬೈದೆ? ಇಷ್ಟು ದಿವಸ ನೀನೊಬ್ಬ ದೊಡ್ಡ ಬಚ್ಚ. ನೀನು ಹೆಂಗ್ ಆಟ ಆಡ್ತಾ ಇದ್ಯಾ ಅಂದ್ರೆ, ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರೋ ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ. ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಇದೆ. ಸುಮಂತ್, ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ. ನಿನ್ ಜಾತಕನೇ ತಗ್ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ. ಸುಮಂತ್, ಇನ್ನು ಮೀಸೆ ಸಿಗಿರ್ಲಿಲ್ಲ. ಬಚ್ಚ ರಾಧಕ್ಕನ ಅವಳು ರಾಧಕ್ಕ, ಇವ್ರು ಸಂಧ್ಯಾ, ಏನು ಸೌಜನ್ಯ ರಮ್ಮನ್. ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂತ? ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ? ನಿನ್ನ ಆಡಿಯೋಗೆ ಸಂಧ್ಯಾ ಅಂದೋಳು ನಾನ ಇನ್ನೊಬ್ಳು. ನಿನ್ಗೆ ಯಾರೋ ನಿನ್ ಹೆಣ್ಮಕ್ಳನ್ನ ಓಕೆ ಬಾರೆ ಅವಳು ಇವಳು ಅಂತ ರೈಟ್ಸ್ ಕೊಟ್ಟಿರೋದು ಯಾರೋ ನಿನ್ಗೆ? ನಿಮ್ಮ ಪ್ರಶ್ನೆ ಮಾಡ್ತೀನಿ. ನೀನೇ ಮಾತಾಡಿದಲ್ಲ, ಅವಳ ರಾಧಕ್ಕ ಸರಿಯಿಲ್ಲ ಅವಳು. ನಿನಗ್ ಯಾರೋ ಹೆಣ್ಮಕ್ಳು ಮಾತಾಡಿ ನಿನಗ್ ನ್ಯಾಯ ಕೊಡ್ಸಕ್ ಆಗತ್ತೇನೋ? ಸೌಜನ್ಯಗೆ ಕೊಡ್ಸಕ್ ಆಗಲ್ಲ ಅಂತ ನಿನ್ನ ಮನೇಲಿ ಬಂದು, ನಿನ್ನ ಮನೆಗ್ ಬಂದು ನಿನ್ನ ತಾಯಿ ಹತ್ರ ಇದೇನೋ ನಿನ್ಗೆ ಸಂಸ್ಕಾರ ಕಳ್ಸಿರೋದು ಕೇಳ್ತೀನಿ. ಇದೇನೋ ನಿನಗೆ ಸಂಸ್ಕಾರ ಕಳ್ಸಿರೋದು ಕೇಳ್ತೀನಿ. ಸೌಜನ್ಯ ನ್ಯಾಯ ಸಿಗಲ್ಲ ಅಂತ ಹೇಳಿ ಬಂದು ನಿನ್ ರೋಡಲ್ಲಿ ನನ್ ಜೊತೆ ನಿಂತ್ಕೊಂಡು ಏನೋ ನಿನಗ್ ಸಾಕತ್ತಿದ್ರೆ ಹೆಂಗ ಐತೆ ನ್ಯಾಯ ಸಿಗಲ್ಲ ಅಂತ ಹೇಳಿ? ಗೊತ್ತೇನೋ ನ್ಯಾಯ ಸಿಗಲ್ಲ ಅಂತ ಹೇಳಿ? ಬೀದಿ ಹೋರಾಟ ಅಲ್ಲ, ಹೋರಾಟದ ಬಗ್ಗೆ ನಿನ್ಗೇನಾದ್ರು ಗೊತ್ತಿದ್ಯೇನೋ? ಹೋರಾಟದ ಬಗ್ಗೆ ನಿನ್ಗೇನಾದ್ರು ಗೊತ್ತಿದ್ಯೇನೋ? ಇನ್ನು ಮೀಸೆ ಸಿಗಲಿಲ್ಲ. ಸೌಜನ್ಯ ಎತ್ತರ ತಪ್ಪು ನಿಂಗೆ ಯೋಗ್ಯತೆ ಇಲ್ಲ. ನೀನ್ ಇದೆಯಲ್ಲ ಯಾರ್ಯಾರನ್ನ ಅಣ್ಣ ಇಲ್ಲಿ ನಿನ್ನ ಜೊತೆಗೆ ಕೇಳಿಸ್ಕೊ. ಇಲ್ಲಿ ನೀನ್ ಯಾವ ನನಗೆ ಕೋರ್ಟಿಗೆ ಹೋಗಂತ ಹೇಳಕ್ಕೆ ನಿನ್ನ ಜೊತೆ ಇದಾರಲ್ಲ ತಂಡ, ನಿನ್ನ ಜೊತೆ ಇದಾರಲ್ಲ, ನಿನ್ನ ಜೊತೆ ಇದಾರಲ್ಲ, ನನ್ನ ಮುಂದೆ ಬಂದು ಟೇಬಲ್ ಅಲ್ಲಿ ಕುತ್ಕೊಂಡು ದುಡ್ಡು ಕೊಡಕ್ ಬಂದಿದ್ದಂತ ನೀನೆಂತ ನವರಂಗಿ ಆಟ ಸೌಜನ್ಯ ಬಗ್ಗೆ ಮಾತಾಡ್ದೆ ಅನ್ಕೋ ಮಗನೇ. ನಿನ್ನ ಪ್ರತಿ ಒಂದು ಆಡಿಯೋಗೂ ನಾನೇ ಕಂಪ್ಲೇಂಟ್ ಕೊಡೋರು. ನಿನ್ನ ತಾಯಿನ ಕೇಳ್ತೀನಿ, ನಿನ್ನ ತಾಯಿನ ಕೇಳ್ತೀನಿ ನಾನು. ಇದೇನ ಬುದ್ಧಿ ಕಳ್ಸಿರೋದು ಇವ್ನಿಗೆ ಅಂತ ಹೇಳಿ? ಇದೇನ ಬುದ್ಧಿ ಕಳ್ಸಿರೋದು ನಿಮ್ ತಾಯಿ ನಿನ್ಗೆ? ಸುಮಂತ್, ನೀನ್ ಯಾರ ಹತ್ರ ಮಾತಾಡು? ಒಳ್ಳೆ ಕೇಳಿ, ನಾನು
ನಿಮ್ ತಾಯಿ ಕೇಳ್ಬೇಕು. ಒಂದು ನಿಮಿಷ, ನೀನ್ ಸಂಸ್ಕಾರ ಕಲ್ಸಿದ್ರೆ ನೀನ್ ನಮ್ಮ ಮನೆ ಒಳ್ಳೆ ಸಂಸ್ಕಾರ ಕಲ್ಸಿರೋದು ಇವತ್ತು ನಿಮ್ಗೆ ಮೇಡಮ್ ಅಂತ ಮಾತಾಡ್ತಾ ಇರೋದು. ನೀನು ನೀನ್ ಸಿಕ್ಕಿರ್ಲಿಲ್ಲ ಎಷ್ಟು ನಿನ್ ವಯಸ್ಸು ಏನೋ ಜೀವನ ನೋಡಿದ್ಯಾ ಹೆಣ್ಣು ಮಕ್ಕಳನ್ನ ಯಾವ ತರ ಒಂದ್ ನಿಮಿಷ ಕೇಳ ಇಲ್ಲಿ ನಿನ್ಗೆ ಎಷ್ಟು ವಯಸ್ಸು? ಮೇಡಮ್ ನನ್ಗೆ 21 ವರ್ಷ. ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದು ವಯಸ್ಸಿಗೆ ಬಂದಿರುವಂತ ಹೆಣ್ಣು ಮಕ್ಕಳು ಏನ್ ಕಷ್ಟ ಅನುಭವಿಸ್ತಾರೆ, ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅತ್ಯಾಚಾರ ಮಾಡಿದ್ರೆ ಯಾವ ರೀತಿ ನೋವಾಗುತ್ತೆ, ಆ ಅತ್ಯಾಚಾರ ಮಾಡಿದ್ರೆ ಕೆಲಸ ಇಲ್ಲಿ ಆ ಅತ್ಯಾಚಾರ ಮಾಡಿದ ಇವಳಿಗೆ ಆ ರೀತಿ ಮಣ್ಣು ತುರುಕಿದಾಗ ನೋವು ಏನಂತ ನಿನ್ ಗೊತ್ತಿದ್ಯೇನೋ? ನೀನ್ ಗೊತ್ತಿದ್ಯಾ ಏನು ಸಮೀರ್ನ? ನೀನ್ ಸುಮಾಂತ್ ನಿನ್ನ ಪ್ರತಿಯೊಂದು ಆಡಿಯೋ ನಿನ್ನ ಮನೆಗೆ ಬಂದು ನಿನ್ನ ತಾಯಿನ ಜೊತೆಲಿ ಕೂರಿಸ್ಕೊಂಡು ನಿನ್ನೂ ಜೊತೆಲಿ ಕೂರಿಸ್ಕೊಂಡು ನಿನ್ನ ಆಡಿಯೋಗೆ ನೀನ್ ಏನೇನ್ ಮಾತಾಡಿದ್ಯಾ ನೀನ್ ಉತ್ತರ ಕೊಡ್ಬೇಕು ಸುಮಂತ್. ನೀನ್ ಏನೇನ್ ಮಾತಾಡಿದ್ಯಾ ಉತ್ತರ ಕೊಡ್ಬೇಕು ಸುಮಂತ್. ನೀನು ಸತ್ಯ ಗೊತ್ತಿಲ್ದಿರಾ ಮಾತಾಡಕ್ ಹೋಗ್ಬೇಡ. ಒಂದ್ ನಿಮಿಷ ನೀನ್ ಸೌಜನ್ಯ ಹೆಸರೆತ್ತೋದಕ್ಕೆ ನಿಮ್ಗೆ ನಿಂದು ಕಿರಿಕಿತ್ತು ವಸತಿ ಕಿರಿಯರ ನಿಮ್ಗೆ ಯಾರಿಗೂ ಸೌಜನ್ಯ ಹೆಸರೆತ್ತ ಏನ್ ಕರೆಸ್ಪೆಕ್ಟ್ ಕೊಡ್ಬೇಕು? ಯಾರು ಕರೆಸ್ಪೆಕ್ಟ್ ಕೊಡ್ಬೇಕು? ಯಾಕೋ ಮಾಡ್ಬೇಕು? ನಿನ್ನ ಮನೆ ಹತ್ರ ಬರ್ತೀನಿ, ನಿನ್ನ ಮನೆ ಹತ್ರ ಬರ್ತೀನಿ, ನಿನ್ನ ಮನೆ ಹತ್ರ ಬರ್ತೀನಿ. ಸೌಜನ್ಯ ಹೆಸರು ನೀನ್ ಮಾಡಿರೋ ಒಂದೊಂದು ಆಡಿಯೋಗೂ ಉತ್ತರ ಕೊಟ್ಟಿಲ್ಲ ಅಂತ, ಒಂದೊಂದು ಆಡಿಯೋಗೂ ಉತ್ತರ ಕೊಟ್ಟಿಲ್ಲ ಅಂತ. ನಿನ್ ತಾಯಿ ಮುಂದೆ ಚಪ್ಪಲಿದಲ್ಲಿ ಹೊಡಿತೀನಿ, ನಿನ್ನ ತಾಯಿ ಮುಂದೆ ಚಪ್ಪಲಿದಲ್ಲಿ ಹೊಡಿತೀನಿ. ಸರ್ಕಲ್ ಮಾಡಿ ಬೀದಿ ಹೋರಾಟ ಆದ್ರೆ ಏನ್ ಹೋರಾಟ ನೀವು? ಫ್ರೀಡಂ ಪಾರ್ಕಲ್ ಮಾಡಿ ಬೀದಿ ಹೋರಾಟ ಆದ್ರೆ ಏನ್ ಹೋರಾಟ ಮಾಡಿದ್ರ ನೀವು? ನಾನು ಸುಮಂತ್ ನಿನ್ನ ಮನೆಗ್ ಬರ್ತಾ ಇದ್ದೀನಿ, ನಿನ್ನ ಮನೆಗ್ ಬರ್ತೀನಿ. ನಿನ್ನ ತಾಯಿ ಮುಂದೆ ಆ ಆಡಿಯೋಗ್ಲನ್ನ ಹಾಕಿ ತೋರಿಸಿ. ಅದೇ ಮದ್ದು SP ಆಫೀಸಲ್ಲಿ ನಿನ್ನ ದುಡ್ಡು ಕೊಟ್ಟೆ ಬಂದು ನಿನ್ನ ತಾಯಿನ ಜೊತೆಲಿ ಕೂರಿಸ್ಕೊಂಡು ನಿನ್ನೂ ಜೊತೆಲಿ ಕೂರಿಸ್ಕೊಂಡು ನಿನ್ನ ಆಡಿಯೋಗೆ ನೀನ್ ಏನೇನ್ ಮಾತಾಡಿದ್ಯಾ ನೀನ್ ಉತ್ತರ ಕೊಡ್ಬೇಕು ಸುಮಂತ್. ನೀನ್ ಏನೇನ್ ಮಾತಾಡಿದ್ಯಾ ಉತ್ತರ ಕೊಡ್ಬೇಕು ಸುಮಂತ್. ನೀನು ಸತ್ಯ ಗೊತ್ತಿಲ್ದಿರಾ ಮಾತಾಡಕ್ ಹೋಗ್ಬೇಡ. ಒಂದ್ ನಿಮಿಷ ನೀನ್ ಸೌಜನ್ಯ ಹೆಸರೆತ್ತೋದಕ್ಕೆ ನಿಮ್ಗೆ ನಿಂದು ಕಿರಿಕಿತ್ತು ವಸತಿ ಕಿರಿಯರ ನಿಮ್ಗೆ ಯಾರಿಗೂ ಸೌಜನ್ಯ ಹೆಸರೆತ್ತ ಏನ್ ಕರೆಸ್ಪೆಕ್ಟ್ ಕೊಡ್ಬೇಕು? ಯಾರು ಕರೆಸ್ಪೆಕ್ಟ್ ಕೊಡ್ಬೇಕು? ಯಾರು ಕರೆಸ್ಪೆಕ್ಟ್ ಕೊಡ್ಬೇಕು? ಯಾರು ಕರೆಸ್ಪೆಕ್ಟ್ ಕೊಡ್ಬೇಕು? ಹೆಣ್ಮಕ್ಳ ಅತ್ಯಾಚಾರ ಮಾಡೋ ಯಾಕೋ ಮಾಡ್ಬೇಕು? ನಿನ್ನ ಮನೆ ಹತ್ರ ಬರ್ತೀನಿ, ನಿನ್ನ ಮನೆ ಹತ್ರ ಬರ್ತೀನಿ, ನಿನ್ನ ಮನೆ ಹತ್ರ ಬರ್ತೀನಿ. ಸೌಜನ್ಯ ಹೆಸರು ನೀನ್ ಮಾಡಿರೋ ಒಂದೊಂದು ಆಡಿಯೋಗೂ ಉತ್ತರ ಕೊಟ್ಟಿಲ್ಲ ಅಂತ, ಒಂದೊಂದು ಆಡಿಯೋಗೂ ಉತ್ತರ ಕೊಟ್ಟಿಲ್ಲ ಅಂತ. ನಿನ್ ತಾಯಿ ಮುಂದೆ ಚಪ್ಪಲಿದಲ್ಲಿ ಹೊಡಿತೀನಿ, ನಿನ್ನ ತಾಯಿ ಮುಂದೆ ಚಪ್ಪಲಿದಲ್ಲಿ ಹೊಡಿತೀನಿ.